ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಲೆನಾಡು ಅಡುಗೆ ಬಿಂದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡೇರೆ ಗಿಡ ನೆಡೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನಾನು ಒಂದು 2-3 ರೀತಿಯಲ್ಲಿ ಗಿಡಗಳನ್ನು ನೆಟ್ಟಿದ್ದೀನಿ. ನೀವು ನೋಡ್ಬೋದು. ಈಗಲೇ ಇದು ಗಿಡ ಹೈಟ್ ಆಗಿದೆ. ಇದನ್ನು ನೆಟ್ಬಿಟ್ಟು ಒಂದು 15 ತಿಂಗಳಾಗಿದೆ. ಹಾಗೆಯೇ ಕೆಲವು ಟಿಪ್ಸನ್ನು ಕೂಡ ಕೊಡ್ತೀನಿ. ಡೇರೆ ಗಿಡದಲ್ಲಿ ಹೆಚ್ಚಿಗೆ ಇದು ಸ್ಟೆಮ್ಸ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಕೆಲವು ಟಿಪ್ಸನ್ನು ಕೊಡ್ತೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಹೊಸದಾಗಿ ಬಂದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಕೆಲವು ಜನ ನೋಡ್ತಾ ಇದ್ದೀರಲ್ವ, ಅವರು ಕೂಡ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಗಂಟೆ ಬಟನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಸು ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ವಿಡಿಯೋ ಮಾಡಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಲ್ಲ, ಶೇರ್ ಮಾಡಿದಾಗ ನಿಮ್ಮ ಲೈಕ್ಸು ಕಮೆಂಟ್ಸ್ ಎಲ್ಲ ನೋಡಿದಾಗ ನಂಗೆ ತುಂಬ ಖುಷಿಯಾಗುತ್ತೆ. ನಿಮ್ಮ ಕಮೆಂಟ್ಸು ಲೈಕ್ಸ್ ಎಲ್ಲ ಬಂದಾಗ ವಾವ್, ನನ್ನ ವೀಡಿಯೋಸಿಗೂ ಇಷ್ಟೊಂದೆಲ್ಲ ಕಮೆಂಟ್ಸು ಲೈಕ್ಸ್ ಎಲ್ಲ ಬರುತ್ತಾ ಅಂತ ನನಗೂ ಖುಷಿ ಆಗುತ್ತೆ. ದಯವಿಟ್ಟು ಚಾನಲಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಆದರೂ ಮಾಡಿ. ಅಟ್ಲೀಸ್ಟ್ ಕಾಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ಲೈಕ್ ಆದರೂ ಮಾಡಿ. ಬನ್ನಿ ಇವಾಗ ಡೇರೆ ಗಿಡ ನೆಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಮಣ್ಣಿಂದ ಡೇರೆ ಗೆಡ್ಡೆಗಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಳೆದ ವರ್ಷನೇ ಮಾಡಿ ಇಟ್ಕೊಬೇಕಾಗಿತ್ತು. ನನಗೆ ಕಾರಣಾಂತರಗಳಿಂದ ಗೆಡ್ಡೆಗಳನ್ನು ಸಪ್ರೇಟ್ ಮಾಡಿ ಬೇರೆದರಲ್ಲಿ ಹಾಕಿ ಇಟ್ಕೊಳ್ಳೋದಕ್ಕೆ ಆಗಿಲ್ಲ. ನೀವು ಮಣ್ಣಿನಲ್ಲಿ ಬಿಡೋದ್ರಿಂದ ಏನಾಗುತ್ತೆ ಅಂದರೆ, ಇವಾಗ ಗೆದ್ದಲ ಇರುತ್ತಲ್ವ, ವರ್ಲೆ ಮತ್ತು ಇರುವೆಗಳೆಲ್ಲ ತಿಂದು ತುಂಬ ಗೆಡ್ಡೆಗಳನ್ನು ಹಾಳು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಯಾರು ಮಣ್ಣಲ್ಲೇ ಬಿಡೋಕ್ಕೆ ಹೋಗಬೇಡಿ. ನಾನು ಗ್ರೋ ಬ್ಯಾಗ್ನಲ್ಲಿ ಇಟ್ಟಿದ್ದೆ, ಆದರೂ ತುಂಬಾ ಇರುವೆಗಳು ತುಂಬಿಕೊಂಡಿತ್ತು. ನಾನು ಡೇರೆ ಗೆಡ್ಡೆಗಳನ್ನು ಮತ್ತೆ ನೆಡೋದಕ್ಕೋಸ್ಕರ ತಗೊಂಡಲ್ಲ, ಆ ಟೈಮ್ನಲ್ಲಿ ತುಂಬ ಇರುವೆಗಳು ಸೇರಿಕೊಂಡು ತುಂಬ ಗೆಡ್ಡೆಗಳನ್ನೆಲ್ಲ ಹಾಳು ಮಾಡಿತ್ತು. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಕೆಲವು ಗೆಡ್ಡೆಗಳೆಲ್ಲ ಕೊಳ್ತೋಗಿದೆ. ನೀವು ಕೇಳ್ತಿರಲ್ವ, ಅಕ್ಕ ಗೆಡ್ಡೆ ಕೊಟ್ಟು ಕಳಿಸಿ, ಅಕ್ಕ ಗೆಡ್ಡೆ ಕೊಟ್ಟು ಕಳಿಸಿ ಅಂತ ಹೇಳಿ ಮೆಸೇಜ್ ಮಾಡ್ತೀರಲ್ವ, ಕಮೆಂಟ್ ಮಾಡ್ತೀರಲ್ವ. ಅಕಸ್ಮಾತ್ ನಾನು ಗೆಡ್ಡೆಗಳನ್ನು ಕೊಟ್ಟು ಕಳಿಸಿ ನಿಮಗೆ ಇವಾಗ ಸೀಸನ್ ಮುಗಿದ ತಕ್ಷಣ ಎಲ್ಲಾದರೂ ಕೊಟ್ಟು ಕಳಿಸಿದಾಗ, ಗೆಡ್ಡೆನ ಕೊಟ್ಟು ಕಳಿಸಿದಾಗ ಎಲ್ಲಾದರೂ ಕೊಳ್ತೋಯ್ತಪ್ಪ, ನೆಕ್ಸ್ಟ್ ಇಯರಿಗೆ ಬರಲಿಲ್ಲ ಅಂದರೆ ತುಂಬ ಬೇಜಾರಾಗತ್ತಲ್ವ. ಅದಕ್ಕೋಸ್ಕರನೇ ನಾನು ಹೇಳೋದು, ಮೊಳಕೆ ಬಂದ್ರ ನಂತರನೇ ಗೆಡ್ಡೆಗಳನ್ನು ನೀವು ಬೇರೆ ಯಾರ ಹತ್ರ ಪರ್ಚೇಸ್ ಮಾಡೋಗಿರೋ ಅಷ್ಟೇ, ಗೆಡ್ಡೆ ಮೊಳಕೆ ಬಂದ್ರ ನಂತರನೇ ನೀವು ಪರ್ಚೇಸ್ ಮಾಡಿ. ಇವಾಗ ನೋಡಿದ್ರಲ್ಲ, ಇದರಲ್ಲಿರುವಂತಹ ಒಂದು ಲೇಯರ್ ಗೆಡ್ಡೆ ಮಾತ್ರ ಚೆನ್ನಾಗಿತ್ತು, ಉಳಿದಿದ್ದೆಲ್ಲ ಕೊಳ್ತೋಯ್ತು. ಲಾಸ್ಟ್ ಇಯರ್ ನನಗೆ ಗೆಡ್ಡೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋದಕ್ಕಾಗಿಲ್ಲ. ಆದರೆ ಹೇಗೆ ಎತ್ತಿಟ್ಕೊಬೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಹೇಗೆ ಅಂದರೆ, ಗೆಡ್ಡೆಗಳನ್ನು ತೆಗೆದು ತೊಳ್ಕೊಂಬಿಟ್ಟು, ಗೆಡ್ಡೆಗಳನ್ನು ಮಣ್ಣಿಂದ ತೆಗೆದು ಚೆನ್ನಾಗಿ ಒಂದು ಸಲ ತೊಳ್ಕೊಬೇಕು. ತೊಳೆದ್ಬಿಟ್ಟು ಬಿಸಿಲಿಗೆ ಹಾಕಿ, ಒಂದಿನ ಬಿಸಿಲಿಗೆ ಹಾಕಿ ಸಾಕು, ಜಾಸ್ತಿ ಬೇಡ. ಒಂದಿನ ಬಿಸಿಲಿಗೆ ಹಾಕಿಬಿಟ್ಟು ಮರಳನ್ನು ಹಾಕಿಬಿಟ್ಟು ಗೆಡ್ಡೆನ ಮರಳೊಳಗೆ ಇಡಿ. ಆವಾಗ ಗೆಡ್ಡೆ ಗೆದ್ದಲ ಆಗಲಿ ಅಥವಾ ಇರುವೆ ಏನೂ ಬಂದು ತಿನ್ನೋಲ್ಲ. ಆದರೆ ನಾವು ಗೆಡ್ಡೆನ ಯಾವುದೇ ರೀತಿನಲ್ಲಿ ಸ್ಟೋರ್ ಮಾಡಿಟ್ಟರೂ ಕೂಡ ಹಳೆ ಗೆಡ್ಡೆಗಳು ಕೊಳ್ತೋಗೇ ಹೋಗುತ್ತೆ. ಅಂದರೆ ಈ ವರ್ಷ ನೆಟ್ಟಿರುವ ಗೆಡ್ಡೆ ಮುಂದಿನ ವರ್ಷಕ್ಕೆ ಕೊಳ್ತೋಗುತ್ತೆ. ಈ ವರ್ಷ ಮತ್ತೆ ಹೊಸ ಗೆಡ್ಡೆಗಳೆಲ್ಲ ಹುಟ್ಕೊಂಡಿರುತ್ತಲ್ವ, ಆ ಗೆಡ್ಡೆಗಳು ಮುಂದಿನ ವರ್ಷಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ಫಸ್ಟಿನ ಮೆಥಡಲ್ಲಿ, ಅಂದರೆ ಹಳೆ ಮಣ್ಣೆ ಇದೆಯಲ್ವ, ಅದೇ ಮಣ್ಣಿಗೆ ನಾನು ಸ್ವಲ್ಪ ಪರ್ಲೈಟ್ನ ಸೇರಿಸ್ತಾ ಇದ್ದೀನಿ. ಇದು ನಮಗೆ ನರ್ಸರಿನಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಪರ್ಲೈಟನ್ನು ಮರಳಿನ ಬದಲಿಗೆ ಯೂಸ್ ಮಾಡ್ಬೋದು. ಮರಳಿಲ್ಲ ಅನ್ನೋರು ಇದನ್ನು ಪರ್ಲೈಟ್ನ ತಂದು ಹಾಕ್ಕೊಳ್ಳಿ. ಇದು ಮರಳ ರೀತಿಯಲ್ಲೇ ಕೆಲಸ ಮಾಡುತ್ತೆ, ಅಂದರೆ ನೀರನ್ನು ಹಿಡಿದಿಟ್ಕೊಳ್ಳಲ್ಲ, ಸರಾಗವಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಪರ್ಲೈಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಗೊಬ್ಬರನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎರೆಹುಳ ಗೊಬ್ಬರನ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಮಣ್ಣು ತುಂಬಾ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಾನು ಲಾಸ್ಟ್ ಇಯರ್ ಮಣ್ಣನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಗೊಬ್ಬರ, ಪರ್ಲೈಟು ಹಾಗೆ ಮಣ್ಣು ಮೂರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನಾನು ಎಷ್ಟು ಇಂಚಿನ ಗ್ರೋ ಬ್ಯಾಗ್ ತೊಗೊಳ್ತಾ ಇದ್ದೀನಿ ಅಂದರೆ 40 x 24 x 24 ಇರುವಂತಹ ಗ್ರೋ ಬ್ಯಾಗ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ನಮಗೆ ಇಲ್ಲಿ ಸಿರ್ಸಿನಲ್ಲಿ TSSನಲ್ಲಿ ಸಿಗುತ್ತೆ. ನಾನು TSSನಿಂದ ತೊಗೊಂಬಂದಿರೋದು. ಒಂದು ಗ್ರೋ ಬ್ಯಾಗ್ಗೆ 25 ರೂಪಾಯಿ ಬೀಳುತ್ತೆ TSSನಲ್ಲಿ.
ಹಾಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಾನು ಇದೇ ಸೈಜಿನ ಗ್ರೋ ಬ್ಯಾಗ್ನ ಮೊನ್ನೆ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಈ ಗ್ರೋ ಬ್ಯಾಗ್ನಲ್ಲಿ ಡ್ರೈನೇಜ್ ಹೋಲ್ಗಳು ಇದೆ. ಮತ್ತೆ ಬೇಕಾದರೆ ಒಂದೆರಡು ಡ್ರೈನೇಜ್ ಹೋಲ್ಗಳನ್ನು ಮಾಡ್ಕೊಳ್ಳಿ. ಏಕೆಂದರೆ ಮಳೆ ಜಾಸ್ತಿ ಆದರೆ ನೀರು ಅಕಸ್ಮಾತ್ ನಿಂತರೆ ಗೆಡ್ಡೆ ಎಲ್ಲ ಕೊಳ್ತೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೋಲ್ಗಳನ್ನು ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಅಡಿಗಡೆಯಿಂದ ಡೈರೆಕ್ಟಾಗಿ ನೀರು ಹರಿದೋಗ್ಬಾರ್ದು ಅಂದ್ಕೊಂಡ್ಬಿಟ್ಟು ಅಡಿಕೆ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಡಿಕೆ ಸಿಪ್ಪೆ ಇಲ್ಲ ಅಂತ ಆದರೆ ಇದು ಬರುತ್ತಲ್ವ, ಕಾಯ್ದು ಸಿಪ್ಪೆ ಬರುತ್ತಲ್ವ, ಮೇಲ್ಗಡೆದು ಜುಟ್ಟ ಅಂತಾರಲ್ವ, ಆ ಜುಟ್ಟಗಳನ್ನು ಹಾಕೊಬೋದು. ಇಲ್ಲ ಅಂತ ಆದರೆ ಇದು ಎಲೆಗಳು ಬರುತ್ತಲ್ವ, ಒಣಗಿರುವಂತಹ ಎಲೆಗಳು, ಅದನ್ನು ಕೂಡ ಹಾಕೊಬೋದು. ಇಲ್ಲಿ ನಾನು ಗ್ರೋ ಬ್ಯಾಗಿಗೆ ಕಲ್ಲುಗಳನ್ನು ಯೂಸ್ ಮಾಡ್ತಾ ಇಲ್ಲ. ಇದು ಯಾವುದೂ ಸಿಕ್ಕಿಲ್ಲ ಅಂತಾದರೆ ನೀವು ಕಲ್ಲನ್ನು ಕೂಡ ಬಳಸ್ಕೊಬೋದು. ಎಲ್ರಿಗೂ ಎಲ್ಲ ವಸ್ತುಗಳು ಸಿಗಬೇಕಂತ ಏನೂ ಇಲ್ಲ. ಕೆಲವೊಬ್ರಿಗೆ ಕೆಲವು ವಸ್ತು ಸಿಗಿದ್ರೆ ಕೆಲವೊಬ್ರಿಗೆ ಕೆಲವು ವಸ್ತು ಸಿಗಲ್ಲ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ಯಾವ ವಸ್ತು ಸಿಗುತ್ತೋ ಅದನ್ನು ಬಳಸ್ಕೊಂಡು ಮಾಡಿ. ಯಾವುದೂ ಸಿಕ್ಕಿಲ್ಲ ಅಂತಾದರೆ ಕೊನೆ ಪಕ್ಷ ಮನೇಲಿ ವೇಸ್ಟ್ ಆಗಿರೋಂತಹ ಬಟ್ಟೆ ಇರುತ್ತಲ್ವ, ಆ ಬಟ್ಟೆನ ಕೂಡ ಹಾಕೊಬೋದು. ಅಡಿಗಡೆಯಿಂದ ಡೈರೆಕ್ಟ್ ನೀರು ಹೋಗಬಾರ್ದು ಅಷ್ಟೇ. ಅಂದರೆ ಡೈರೆಕ್ಟ್ ನೀರು ಹೋದರೆ ಮಣ್ಣೆಲ್ಲ ಕೊಚ್ಕೊಂಡು ಹೋಗುತ್ತಲ್ವ. ಅದಕ್ಕೋಸ್ಕರ ಗೆಡ್ಡೆಗಳಿಗೆ ತುಂಬಾ ಮಣ್ಣು ಬೇಕಾಗುತ್ತೆ. ತುಂಬ ಮಣ್ಣಿದ್ರೆ ಮಾತ್ರ ಹೂಗಳು ಕೂಡ ಚೆನ್ನಾಗಿ ಬಿಡುತ್ತೆ. ಇವಾಗ ಇಲ್ಲಿ ಎಲ್ಲ ಮಣ್ಣನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಿತ್ತಲ್ಲ, ಅದನ್ನೆಲ್ಲ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಗ್ರೋ ಬ್ಯಾಗು ಮುಕ್ಕಾಲು ಗ್ರೋ ಬ್ಯಾಗ್ ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ನಮಗೆ ಎಷ್ಟು ಚೆನ್ನಾಗಿ ಮಣ್ಣಿರುತ್ತೆ ಗೆಡ್ಡೆಗೆ ಅಷ್ಟು ಚೆನ್ನಾಗಿ ಹೂ ಕೊಡುತ್ತೆ. ಈಗ ಮಧ್ಯಕ್ಕೆ ಸ್ವಲ್ಪ ಮಣ್ಣಿರೋದನ್ನು ತೆಗೆದು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಮೊಳಕೆ ಬಂದಿರುವಂತಹ ಗೆಡ್ಡೆನ ಇಟ್ಕೊಳ್ತಾ ಇದ್ದೀನಿ. ತುಂಬ ಅಡಿಗಡೆ ಹಾಕಿ ಗೆಡ್ಡೆಗಳನ್ನು ನಡಬೇಡಿ. ಗೆಡ್ಡೆಗಳು ಸ್ವಲ್ಪ ಮೇಲ್ಮೇಲಕ್ಕೆ ಇರಬೇಕು. ನಿಮಗೆ ಮಳೆ ಬಿದ್ದು ಗೆಡ್ಡೆ ಮತ್ತೆ ಕಾಣೋದಿಕ್ಕೆ ಶುರು ಆದರೆ ಆ ಟೈಮ್ನಲ್ಲಿ ನೀವು ಮತ್ತೆ ಗೊಬ್ಬರ ಮತ್ತು ಮಣ್ಣನ್ನು ಸೇರಿಸ್ಕೊಬೋದು. ಇವಾಗ ನೋಡಿ, ನಾನು ಗಿಡಗಳನ್ನು ನೆಡಬೇಕಾದ್ರೆ ಮಳೆ ಕೂಡ ಶುರು ಆಗಿತ್ತು ಅಂತ, ಮಳೆ ಶುರು ಆಗಿದೆ ಅಂತ ಗೆಡ್ಡೆಗಳನ್ನು ನೆಟ್ಟೆ. ಆದರೆ ಈ ಟೈಮ್ನಲ್ಲಿ ಮಳೆ ಕಂಪ್ಲೀಟ್ಲಿ ಡ್ರಾಪ್ ಆಗಿದೆ. ಎಲ್ಲಾದರೂ ಒಂದೊಂದು ಮಳೆ ಬೀಳ್ತಾ ಇದೆ. ಈಗ ಇದಕ್ಕೆ ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಗೊಬ್ಬರನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದು ಎರೆಗೊಬ್ಬರನ ಬಳಸ್ಕೊಳ್ತಾ ಇದ್ದೀನಿ. ಈಗ ಮತ್ತೊಂದು ಗಿಡದ ಗೆಡ್ಡೆಗಳನ್ನು ಸಪ್ರೇಟ್ ಮಾಡ್ಕೊಬೇಕು. ಈ ರೀತಿಯಾಗಿ ಮೊಳಕೆ ಬಂದಾಗ ತುಂಬಾ ಕಷ್ಟ. ಗೆಡ್ಡೆಗಳಲ್ಲಿರುವಂತಹ ಮೊಳಕೆಗಳು ಮುರಿದೇ ಇರುವ ಹಾಗೆ ಹಗುರ ಜೋಪಾನವಾಗಿ ತೆಗಿಬೇಕಾಗತ್ತೆ. ಗೆಡ್ಡೆ ಎಲ್ಲಾದರೂ ಅಂದರೆ ಮೇಲ್ಗಡೆ ಬಂದಿರುವಂತಹ ಚಿಗುರು ಮುರಿತು ಅಂದರೆ ಹಾಳಾಗುತ್ತೆ. ಒಂದು ಗಿಡ ಹಾಳಾಗಿದ್ದ ಲೆಕ್ಕಕ್ಕೆ ನಮಗೆ. ಅದಕ್ಕೋಸ್ಕರ ಹಗುರಕ್ಕೆ ಇದನ್ನು ನಾವು ಸರಿ ಮಾಡ್ಕೊಬೇಕು. ನೋಡಿ, ಈ ಗೆಡ್ಡೆ ತುಂಬಾ ಚೆನ್ನಾಗಿದೆ. ಮತ್ತು ಮಧ್ಯದಲ್ಲಿ ನಾವು ಇದು ಅಡಿಕೆ ಸಿಪ್ಪೆ ಅಥವಾ ಒಣಗಿರುವಂತಹ ಎಲೆ ಅಥವಾ ಬೇರೆ ಏನಾದರೂ ಗೊಬ್ಬರಗಳನ್ನು ಎಲ್ಲ ಮಧ್ಯದಲ್ಲಿ ಹಾಕಬೇಕು. ಮಧ್ಯದಲ್ಲಿ ಹಾಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿರುವಂತಹ ಗೆಡ್ಡೆಗಳು ಬಂದಿದೆ. ಹಾಗೆ ಬೇರುಗಳನ್ನು ಕೂಡ ನೋಡ್ತಾ ಇರ್ಬೋದು, ತುಂಬ ಉದ್ದುದ್ದಕ್ಕೆ ಬಂದಿದೆ ಅಲ್ವಾ. ಈ ರೀತಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿ ನಾವೇನಾದರೂ ಸೇರಿಸ್ಕೊಬೇಕು. ಈಗ ನೆಕ್ಸ್ಟ್ ಅದೇ ಮೆಥಡ್ನಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡ್ನಲ್ಲಿ ನಡಿ. ಯಾವುದೇ ಮೆಥಡ್ನಲ್ಲಿ ನಟ್ಟರೂ ಕೂಡ ಡೇರೆ ಗೆಡ್ಡೆ ತುಂಬಾ ಚೆನ್ನಾಗಿ ಬರುತ್ತೆ. ಡೇರೆ ಗೆಡ್ಡೆ ಹೇಗೆ ನಟ್ಟರೂ ಚೆನ್ನಾಗಿ ಬರುತ್ತೆ. ಅದಕ್ಕೆ ಮೇನ್ ಏನಪ್ಪ ಅಂದರೆ ನೀರು ನಿಲ್ಲಬಾರ್ದು. ಹಾಗೆ 15 ದಿನಕ್ಕೆ 20 ದಿನಕ್ಕೆ ಇಲ್ಲ ತಿಂಗಳಿಗೆ ಒಂದು ಸಲನಾದರೂ ನಾವು ಗೊಬ್ಬರ ಕೊಡಬೇಕು. ಆವಾಗ ಹೂ ಚೆನ್ನಾಗಿ ಬರುತ್ತೆ. ಡೇರೆ ಗಿಡದಲ್ಲಿ ಹೂಗಳು ಕಮ್ಮಿ, ಆದರೆ ಒಂದು ಸರಿ ಹೂ ಬಿಟ್ಟರೆ ಒಂದು ವಾರದ ತನಕ ಇರುತ್ತೆ. ಅದು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ನಾವು ಗ್ರೋ ಬ್ಯಾಗ್ನಲ್ಲಿ ನೆಟ್ಟರೆ ನಮಗೆ 8ರಿಂದ 10 ಹೂ ಸಿಗುತ್ತೆ. ಅದೇ ನಾವು ನೆಲದ ಮೇಲೆ ನೆಟ್ಟರೆ ನಮಗೆ 10ರಿಂದ 15 ಹೂಗಳವರೆಗೂ ನಮಗೆ ಡೇರೆ ಹೂ ಸಿಗುತ್ತೆ. ಮತ್ತೇನಪ್ಪ ಅಂದರೆ ನೆಲದಲ್ಲಿ ಹಾಕೋದ್ರಿಂದ ಹೂಗಳ ಸೈಜ್ ದೊಡ್ಡದಾಗಿ ಬರುತ್ತೆ. ಗ್ರೋ ಬ್ಯಾಗ್ನಲ್ಲಿ ಹಾಕೋದ್ರಿಂದ ಸ್ವಲ್ಪ ಸಣ್ಣದಾಗಿ ಬರುತ್ತೆ. ಈಗ ಮತ್ತೊಂದು ಮೆಥಡ್ನಲ್ಲಿ ಗಿಡ ನೆಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಮತ್ತೆ ಗ್ರೋ ಬ್ಯಾಗ್ನ ಸರಿ ಮಾಡ್ಕೊಳ್ತಾ ಇದ್ದೀನಿ. ಅಡಿಗಡೆ ಏನಾದರೂ ಹಾಕ್ಕೊಬೇಕಾಗತ್ತೆ. ನಾನು ಹೇಳಿದಾಗೆ ಅಡಿಕೆ ಸಿಪ್ಪೆ ಇಲ್ಲ ಒಣಗಿರುವಂತಹ ಎಲೆ ಅಥವಾ ಬಟ್ಟೆ ಅಥವಾ ಏನಾದರೂ ಎಕ್ಸೆಟ್ರಾ. ಇವಾಗ ನಾನಿಲ್ಲಿ ಮತ್ತೆ ಅಡಿಕೆ ಸಿಪ್ಪೆನೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಡಿಕೆ ಸಿಪ್ಪೆನ ಹಾಕ್ಕೊಳ್ಳೋಣ. ನೆಕ್ಸ್ಟು ಒಂದು ಲೇಯರ್ ಆಗುವಷ್ಟು ಹಳೇದಾಗಿರುವಂತಹ ಅಂದರೆ ಹೋದರ್ಷದ ಮಣ್ಣನ್ನೇ ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ಅಷ್ಟೊಂದು ಕೆಳಗಡೆ ತನಕ ಗೆಡ್ಡೆ ಏನು ಹೋಗೋದಿಲ್ಲ. ಅದಕ್ಕೋಸ್ಕರ ಅಡಿಗಡೆ ಮಣ್ಣು ಹೇಗಿದ್ದರೂ
ಚೆನ್ನಾಗಿರೋದ್ರಿಂದ ಮಣ್ಣು ಅಡಿಗಡಿ ತನಕ ಏನು ಹೋಗೋದಿಲ್ಲ. ಪೌಷ್ಟಿಕಾಂಶ ಅದಕ್ಕೆ ಬೇಕಾಗಿರೋ ಅಂಥದ್ದು ಮೇಲ್ಗಡೆ ಮಣ್ಣಲ್ಲಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಕೆಳಗಡೆ ಸ್ವಲ್ಪ ತುಂಬಿಸೋದಕ್ಕೋಸ್ಕರ ಹಳೆ ಮಣ್ಣನ್ನೇ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಈಗ ಇದಕ್ಕೆ ಅದರ ಮೇಲ್ಗಡೆ ಲೇಯರ್ನಲ್ಲಿ ಮತ್ತು ಅಡಿಕೆ ಸಿಪ್ಪೆನ ಹಾಕ್ಕೊಳ್ತಿದ್ದೀನಿ. ನೀವು ಅಡಿಕೆ ಸಿಪ್ಪೆ ಬದಲಿಗೆ ಒಣಗಿರುವಂಥ ಎಲೆಗಳನ್ನು ಹಾಕ್ಕೊಬೋದು, ಇಲ್ಲ ಅಂತಾದರೆ ಎರೆಹುಳ ಗೊಬ್ಬರನ ಹಾಕ್ಕೊಬೇಕು. ಡೇರೆ ಗಿಡಕ್ಕೆ ನೈಟ್ರೋಜನ್ ಕಮ್ಮಿ ಇರುವಂತಹ ಗೊಬ್ಬರನ ಹಾಕ್ಕೊಬೇಕು. ಇದು ನೋಡಿ, ಇದು ನಾನು ಮಣ್ಣು ಮತ್ತು ಮರಳನ್ನು 50-50% ಆಗೋಷ್ಟು, ಅಂದರೆ 50% ಮರಳು 50% ಮಣ್ಣನ್ನು ಹಾಕ್ಕೊಂಡ್ಬಿಟ್ಟು ಕಲಸಿ ಇಟ್ಕೊಂಡಿದ್ದೆ. ಇವಾಗೆಲ್ಲ ಬೇಸಿಗೆನಲ್ಲೇ ನಾನು ಕಲಸಿ ಇಟ್ಕೊಂಡಿದ್ದೀನಿ. ಮಳೆ ಬಿದ್ದ ನಂತರ ಕಲಸೋದಕ್ಕೆ ಆಗೋದಿಲ್ಲ, ಮಣ್ಣು ತುಂಬ ಜಿಗ್ಟಾಗಿ ಹಿಡ್ಕೊಂಡ್ಬಿಡುತ್ತೆ. ಹಾಗೆ ಇದರಲ್ಲಿ ಗೊಬ್ಬರ ಕೂಡ ಮಿಕ್ಸ್ ಮಾಡಿದ್ದೀನಿ. ಗೊಬ್ಬರನ ಆವಾಗ ಮಿಕ್ಸ್ ಮಾಡಿಲ್ಲ, ಸದ್ಯದಲ್ಲಿ ಇವಾಗ ಡೇರೆ ಗಿಡ ರಿಪೋರ್ಟ್ ಮಾಡಬೇಕಾದ್ರೇ ನಾನು ಮಿಕ್ಸ್ ಮಾಡ್ಕೊಂಡಿರೋವಂಥದ್ದು. ಇವಾಗ ಇದನ್ನು ನಾನು ಚೆನ್ನಾಗಿ ಒಂದು ಸಲ ಹರಡ್ಕೊಳ್ತಾ ಇದ್ದೀನಿ ಮಣ್ಣನ್ನು. ಈಗ ನಾನು ಗಿಡನ ನಟ್ಕೊಳ್ತಾ ಇದ್ದೀನಿ. ನೀವು ಗಡ್ಡೆ ನಡೋ ಹಾಗಿದ್ರೆ ಯಾವ ರೀತಿಯಲ್ಲಿ ಇಡಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ಹೇಳ್ತಾ ಇದ್ದೀನಿ. ಅಡ್ಡನ ಗೆಡ್ಡೆ ಇಡಬೇಕು, ಯಾವಾಗಲೂ ಸ್ಟ್ರೈಟಾಗಿ ಗೆಡ್ಡೆನ ಇಡೋದಕ್ಕೆ ಹೋಗಬೇಡಿ. ಅಡ್ಡ ಇಡೋದ್ರಿಂದ ನಮಗೆ ಒಂದೆರಡು ಚಿಗುರುಗಳು ಜಾಸ್ತಿ ಬಂದು ಗೆಡ್ಡೆನಲ್ಲಿ ಒಂದೆರಡು ಗಿಡ ಜಾಸ್ತಿ ಹುಟ್ಟುತ್ತೆ. ಅದಕ್ಕೋಸ್ಕರ ಅಡ್ಡವಾಗಿ ಡೇರೆ ಗೆಡ್ಡೆಗಳನ್ನು ನೆಡಬೇಕು. ಇವಾಗ ಇಲ್ಲಿ ನಾನು ಗಿಡನ ನಟ್ಕೊಳ್ತಾ ಇದ್ದೀನಿ. ಹೀಗೆ ಗಿಡನ ನಟ್ಬಿಟ್ಟು ಗಟ್ಟಿಯಾಗಿ ಒಂದು ಸರಿ ಪ್ರೆಸ್ ಮಾಡಬೇಕು. ಗಿಡನ ಪ್ರೆಸ್ ಮಾಡಬೇಡಿ, ಗಿಡದ ಬುಡನ ಪ್ರೆಸ್ ಮಾಡ್ಕೊಬೇಕು. ಗಿಡ ತುಂಬಾ ಸಾಫ್ಟಾಗಿರುತ್ತೆ, ಅದಕ್ಕೋಸ್ಕರ ಗಿಡನ ಗಟ್ಟಿಯಾಗಿ ಒತ್ತೋದಕ್ಕೆ ಹೋಗಬೇಡಿ. ಹಾಗೆಯೇ ಡೇರೆ ಗಿಡ ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೋಸ್ಕರ ಸಣ್ಣದೊಂದು ಕೋಲನ್ನು ಕೊಡ್ತಾಯಿದ್ದೀನಿ. ಮುಂದೆ ಮತ್ತೆ ದೊಡ್ಡ ದೊಡ್ಡ ಕೋಲುಗಳನ್ನು ಕೊಡೋದಿದೆ, ಆ ಟೈಮಲ್ಲಿ ಕೊಡ್ತೀನಿ. ಇದೊಂದು ಮೆಥಡ್ ಆದರೆ ಮತ್ತೊಂದು ಮೆಥಡ್ನಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಮತ್ತೆ ಇನ್ನೊಂದು ಗ್ರೋ ಬ್ಯಾಗ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಈ ರೀತಿಯಾಗಿ ಸರಿ ಮಾಡ್ಕೊಬೇಕು. ಇವಾಗ ಮತ್ತೆ ಡ್ರೈನೇಜ್ ಹೋಲ್ನಿಂದ ನೀರು ಡೈರೆಕ್ಟಾಗಿ ಹೋಗಬಾರ್ದು, ಮಣ್ಣು ಕೊಚ್ಕೊಂಡು ಅಂತ ಹೇಳ್ಬಿಟ್ಟು ಮತ್ತೆ ಡ್ರೈನೇಜ್ ಹೋಲಿಗೆ ಏನಾದರೂ ಅಡ್ಡಲಾಗಿ ಹಾಕ್ಕೊಬೇಕು. ನಾನು ಅಡಿಕೆ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಹೊಸದಾಗಿ ಮಿಕ್ಸ್ ಮಾಡಿರುವಂತಹ 50% ಮಣ್ಣು 50% ಮರಳು, ಹಾಗೆ ಒಂದು 25% ಆಗುವಷ್ಟು ಗೊಬ್ಬರನ ಹಾಕ್ಕೊಂಡಿದ್ದೀನಿ, ಎರೆಹುಳ ಗೊಬ್ಬರ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಗ್ರೋ ಬ್ಯಾಗ್ನ ಹೀಗೆ ಮೇಲೆ ಕೆಳಗೆ ಮಾಡ್ಕೊಬೇಕು. ಆವಾಗ ಮಣ್ಣು ಸರಿಯಾಗಿ ಸೆಟ್ ಆಗುತ್ತೆ. ಈಗ ನಾನಿಲ್ಲಿ ಮತ್ತೊಂದು ಗೆಡ್ಡೆನ ತೊಗೊಂಡು ಸ್ವಲ್ಪ ಜಾಗ ಮಾಡ್ಕೊಂಬಿಟ್ಟು ಆ ಗೆಡ್ಡೆಗಳನ್ನು ಇಲ್ಲಿ ನಟ್ಕೊಳ್ತಾ ಇದ್ದೀನಿ. ನಾನು ಈ 3 ಮೆಥಡ್ನಲ್ಲಿ ಡೇರೆ ಗೆಡ್ಡೆಗಳನ್ನು ನಟ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿಯಲ್ಲಿ ಡೇರೆ ಗೆಡ್ಡೆಗಳನ್ನು ನಟ್ಕೊಳ್ತೀರಾ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆಯೇ ಡೇರೆ ಗಿಡದಲ್ಲಿ ಸ್ಟೆಮ್ಸು ಜಾಸ್ತಿ ಬರಬೇಕು ಅಂತ ಅಂದರೆ ಮೇಲ್ಗಡೆ ಬಂದಿರುವಂತಹ ಚಿಗುರು ಇರುತ್ತಲ್ವ, ಅದನ್ನು ಈ ರೀತಿಯಾಗಿ ಕಟ್ ಮಾಡಬೇಕು. ನೋಡಿ, ಇಷ್ಟೇ ಎಳೆದಾಗಿರಬೇಕು. ತುಂಬ ಬಲ್ತಿದ್ರೆ ಅದು ಡೇರೆ ಗಿಡ ಈಗ ಕಟ್ ಮಾಡಿದಾಗ ಹೋಲಾಗುತ್ತಲ್ವ, ಆವಾಗ ನೀರು ಹೋದರೆ ಕೊಳ್ತೋಗುತ್ತೆ. ಹಂಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಡೇರೆ ಗಿಡ ತುಂಬ ಎಳೆದಿರಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಕಟ್ ಮಾಡಿ 15 ದಿನ ಆಗಿದೆ. 15 ದಿನದ ನಂತರ ಇಲ್ಲಿ ನೋಡಿ, ಇಲ್ಲಿ 2 ಸ್ಟೆಮ್ಗಳು ಬಂದಿದೆ. ಅದು ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಆ ಕಡೆ ಹೀಗೆ ಒಂದು ಕೋಲ್ ನಿಂತಿದೆಯಲ್ಲ, ಅದ್ರ ಪಕ್ಕದಲ್ಲಿ ಆ ಕಡೆ ಈ ಕಡೆ 2 ಸ್ಟೆಮ್ಸ್ ಬಂದಿದೆ. ಅದು ವಿಡಿಯೋ ಮಾಡಿದ್ರಲ್ಲಿ ಏನೋ ಆಗ್ಬಿಟ್ಟಿದೆ, ಕಾಣಿಸ್ತಾನೇ ಇಲ್ಲ ಅದು. ಹಾಗೆಯೇ ಇಲ್ಲಿ ನಾನು ಕೆಲವು ಗೆಡ್ಡೆಗಳನ್ನೆಲ್ಲ ಹಾಗೆ ಹೊರಗಡೆ ಇಟ್ಟಿದ್ದೆ. ತುಂಬ ಗಿಡಗಳು ಹುಟ್ಕೊಂಡಿದೆ. ಇವಾಗ ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಬೇಕು ಮತ್ತು ಬೇರೆ ಗ್ರೋ ಬ್ಯಾಗ್ನಲ್ಲಿ ನಡ್ಕೊಬೇಕು. ನೋಡಿ, ಇದೆಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಗಿಡಗಳನ್ನು ನೆಡ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಮತ್ತು ಡೇರೆ ಗಿಡದ ಹೆಚ್ಚಿನ ವಿಡಿಯೋನ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ.